ಈಗ ಎಲ್ಲೆಲ್ಲಿ ಉದ್ಯೋಗಗಳು ಸಿಗುತ್ತೆ ಅಂತ ಹಂಗೆ ಸುಮ್ಮನೆ ಎಲ್ಲ ಕಡೆ ಕೆಲಸ ಸಿಗುತ್ತಾ? ನಮಗೊಂದು ಐಡಿಯಾ ಇರಬೇಕಲ್ಲ ಎಲ್ಲೆಲ್ಲಿ ಕೆಲಸಗಳಿರುತ್ತೆ ಅಂತ. ಎಲ್ಲೆಲ್ಲಿರುತ್ತೆ? ಸೆಂಟ್ರಲ್ ಗೌರ್ಮೆಂಟಲ್ಲಿ ಸಿಗುತ್ತೆ, ಸ್ಟೇಟ್ ಗೌರ್ಮೆಂಟಲ್ಲಿ ಇದೆ, ಬ್ಯಾಂಕಿಂಗ್ ಸೆಕ್ಟರಲ್ಲಿ ಇದೆ. ನೀವು ಹೇಳಿ, ಇಲಾಖೆಯಲ್ಲಿದೆ. ನೀವು ಹೇಳಿ, ಇದೆ ಕುದುರೆಯಲ್ಲಿ ಕಂಪನಿ ಅಥವಾ ಕಾರ್ಖಾನೆಗಳಲ್ಲಿ ಸಿಗುತ್ತೆ. ಇಲ್ಲಿ ಸುಮ್ಮನೆ ಸಿಗಲ್ಲ, ನೋಟಿಫಿಕೇಶನ್ ಕರೆದಾಗ ನಾವು ಅಪ್ಲಿಕೇಶನ್ ಅನ್ನು ಹಾಕ್ಬೇಕು. ಗೊತ್ತಾಯ್ತಾ? ಅಪ್ಲಿಕೇಶನ್ಗಳನ್ನು ನಾವು ಎಲ್ಲ ಹಾಕಿದಾಗ ಆ ನೋಟಿಫಿಕೇಶನ್ ಕರೀತಾರೆ. ನಾವು ಸ್ಟೇಟ್ ಗೌರ್ಮೆಂಟಲ್ಲಿ ಕಾಲ್ ಮಾಡ್ತಾರೆ, LICಯಲ್ಲಿ ಕಾಲ್ ಮಾಡ್ತಿರ್ತಾರೆ, ಆಮೇಲೆ KPS ಇಂದ ನಿಮಗೆ ಸ್ಟೇಟ್ ಗೌರ್ಮೆಂಟಲ್ಲಿ ಕಾಲ್ ಮಾಡ್ತಾರೆ, UPS ಇಂದ ಕಾಲ್ ಮಾಡ್ತಿರ್ತಾರೆ, ಮತ್ತು ಬೇರೆ ಬೇರೆ ಇಲಾಖೆಗಳಿಂದ ಕಾಲ್ ಮಾಡ್ತಿರ್ತಾರೆ. ಅಂಡರ್ಟೇಕಿಂಗ್ ಗೌರ್ಮೆಂಟಿಂದ ಕೆಲವೊಂದು ಅಷ್ಟು ಇಫ್ಕೋ ಅಂತೆಲ್ಲ ಕೇಳಿದಿರಲ್ಲ, ಅಲ್ಲಿಂದ ಕೂಡ ಕಾಲ್ ಮಾಡ್ತಾರೆ, KMF ಇಂದ ಕಾಲ್ ಮಾಡ್ತಾರೆ. ಇವೆಲ್ಲ ಏನು ಸರ್ಕಾರದ ಕೆಲವೊಂದಷ್ಟು ಉದ್ಯಮಗಳು, ಅಂಗಸಂಸ್ಥೆಗಳು ಇಲ್ಲಿಂದ ಕಾಲ್ ಮಾಡ್ತಾರೆ. ಇಲ್ಲಿಗೆ ನೀವು ಅಪ್ಲೈ ಮಾಡ್ತಿರ್ತೀರಿ. ನೆಕ್ಸ್ಟ್ ಈಗ ಸಂದರ್ಶನ ಆಯಿತು. ಈ ಸಂದರ್ಶನದಲ್ಲಿ ಟೈಪ್ಸ್ ಯಾವ ರೀತಿ ನೀವು ಬರಿತೀರಿ ಅಲ್ಲಿ ನೋಡಿ. ಒಂದು ನೀವು ಓದಿ, ಲಿಖಿತ ಪರೀಕ್ಷೆ, ರಿಟರ್ನ್ ಎಕ್ಸಾಮ್ ಇರುತ್ತೆ. ಒಂದು ಸಂದರ್ಶನ ಅಂತಂದರೆ ರಿಟರ್ನ್ ಎಕ್ಸಾಮ್ ಇರುತ್ತೆ, ಇನ್ನೊಂದು ಓರಲ್ ಟೆಸ್ಟ್ ಅಥವಾ ಸಂದರ್ಶನ ಅಂತ ಇರುತ್ತೆ. ಎರಡೇ ಟೈಪ್ ಇರೋದು, ಒಂದು ರಿಟರ್ನ್ ಎಕ್ಸಾಮು, ಇನ್ನೊಂದು ಓರಲ್ ಎಕ್ಸಾಮಿನೇಷನ್ ಅಥವಾ ಇಂಟರ್ವ್ಯೂ ಅಂತ ಇರುತ್ತೆ. ಎರಡು ಟೈಪ್ ಇರುತ್ತೆ. ಯಾವತ್ತು ಅರ್ಥ ಮಾಡ್ಕೊಳ್ಳಿ, ಎರಡು ಟೈಪ್ ಇರುತ್ತೆ. ನೆಕ್ಸ್ಟ್ ಈ ಕೆರಿಯರ್ ಪ್ಲಾನಿಂಗ್, ಇದು ವೆರಿ ವೆರಿ ಇಂಪಾರ್ಟೆಂಟ್. ಒಬ್ಬ ಪ್ಲಾನ್ ಇಲ್ದಲ್ಲೇ ಯಾವುದೋ ಕೆಲಸಗಳು ಮಾಡ್ಲಿಕ್ಕೆ ಹೋಗ್ಬಾರ್ದು. ಯಾವುದೇ ಒಬ್ಬ ವ್ಯಕ್ತಿ ಆಗಿರಲಿ, ನೀವೇ ಆಗಿರಲಿ, ನಾನಾಗಲಿ, ಇನ್ನೊಬ್ಬರಾಗಿರಲಿ, ನಾನು ಇನ್ನು 5 ವರ್ಷದಲ್ಲಿ ನಾನು ರಿಜಿಸ್ಟರ್ ಆಗಬೇಕು ಅಂತ ನಮಗೆ, ಇನ್ನು 5 ವರ್ಷದೊಳಗೆ ನಾನು ರಿಜಿಸ್ಟರ್ ಆಗಬೇಕು ಅಂತ. ಈಗ ನಿಮಗೊಂದು ಗುರಿ ಇರಬೇಕು, ನಮ್ಮ ತಂದೆ ತಾಯಿನ ನಾನು ಚೆನ್ನಾಗಿ ನೋಡ್ಕೋಬೇಕು, ಒಂದು ಗೆಜೆಟೆಡ್ ಪೋಸ್ಟಲ್ಲಿ ಇರಬೇಕು, ನಿಮಗೊಂದು ಗುರಿ ಇರಬೇಕು. ಇದನ್ನು ಲೈಫ್ ಪ್ಲಾನಿಂಗ್ ಅಂತ ಅಂತೀವಿ. ನಾನು ಈಗ 2006ರಲ್ಲಿ ಇರೋದಕ್ಕೆ ನಾನು ಈ ರೀತಿ ಇರಲಿಲ್ಲ, ಎಲ್ಲೋ ಒಂದು ಕಡೆ ಇದ್ದು. ಈಗ ನಾವು ಬದಲಾವಣೆ ಆಗಿದ್ದೀವಿ. ಯಾಕೆ ಬದಲಾವಣೆ ಆಗಿದ್ದೀವಿ? ಈಗ ಮಾಸ್ಟರ್ ಡಿಗ್ರಿ 3 ಮಾಡಿದ್ದೀವಿ. ಯಾಕೆ ಮಾಡಿದ್ದೀವಿ? ನಾಲೆಡ್ಜ್ ಇಂಪ್ರೂವ್ಮೆಂಟ್ ಮಾಡ್ಕೊಳ್ಳೋಕ್ಕೆ. PhD ಯಾಕೆ ಮಾಡ್ತಿದ್ವಿ? ನಾಲೆಡ್ಜ್ ಇಂಪ್ರೂವ್ಮೆಂಟ್ ಮಾಡ್ಕೊಳ್ಳೋಕ್ಕೆ. ನಿಮ್ಮ ಎದುರುಗಡೆ ಯಾಕೆ ಮಾತಾಡ್ತಿದ್ವಿ? ನಾಲೆಡ್ಜ್ ಇಂಪ್ರೂವ್ ಆಗಿರೋದಕ್ಕಿಂತ. ಸುಮ್ಮನೆ ಬಂದು ನಿಮ್ಮ ಎದುರುಗಡೆ ಮಾತಾಡೋಕ್ಕಾಗತ್ತಾ? ಆಗಲ್ಲ. ಈ ರೀತಿ ನೀವು ಒಂದು ಬದಲಾವಣೆ ಆಗಬೇಕು ಅಂತಂದರೆ ಈ ಪ್ಲಾನಿಂಗ್ ಇರಬೇಕು. ಏನು ಅಂತಂದರೆ, ಒಂದು ದೃಷ್ಟಿಕೋನ ಮತ್ತು ಮನೋಭಾವ ಇರಬೇಕು. ಇದು ಇಂಪಾರ್ಟೆಂಟ್. ಯಾವುದೇ ಒಂದು ಕೆಲಸ ನೀವು ನಾಳೆ ಹೊರಗಡೆ ಹೋದರೆ ನಿಮಗೆ ಈ ಮೂರು ಪ್ಲಾನು ನೀವು ಅಳವಡಿಸ್ಕೊಂಡ್ರೆ ನೀವು ಜೀವನದಲ್ಲಿ ಸಕ್ಸಸ್ ಆಗ್ತೀವಿ. ಒಂದು ಯಾವುದು? ಒಂದು ನಿಮಗೆ ದೂರದೃಷ್ಟಿ ಇರಬೇಕು. ನಾನು ಆ ಕೆಲಸಕ್ಕೆ ಹೋಗ್ತೀನಿ ಅಂತ ಒಂದು ದೃಷ್ಟಿಕೋನ ಇರಬೇಕು. ಅದಕ್ಕೊಂದು ಮನೋಭಾವನೆ ಇರಬೇಕು. ಆ ಮನೋಭಾವನೆ, ದೃಷ್ಟಿಕೋನ ಯಾರಲ್ಲಿರುತ್ತೋ ಅವನು ಇದನ್ನು ಸಕ್ಸಸ್ ಆಗಲಿಕ್ಕೆ ಸಾಧ್ಯತೆ ಆಗುತ್ತೆ. ಎರಡನೇದು ನೀವು ಹೇಳಿ, ಸಾಮರ್ಥ್ಯ ಅಂದರೆ ಎಬಿಲಿಟಿ ಅಥವಾ ಕೆಪಾಸಿಟಿ ಅಂತೀವಿ. ನಿಮಗೆ ಆ ಕೆಲಸ ಒಂದು ದೃಷ್ಟಿಕೋನ ಅಂತಂದರೆ ಯಾವುದೋ ಒಂದು ನೀವು ಗುರಿಯನ್ನು ಇಟ್ಕೊಂಡಿರ್ತೀರಿ. ಆ ಗುರಿಯನ್ನು ಸಾಧಿಸ್ಬೇಕಂತಂದರೆ ಒಂದು ಕೆಪಾಸಿಟಿ ಬೇಕು. ಆ ಕೆಪಾಸಿಟಿ ಯಾರಿಗಿರುತ್ತೋ, ಎಬಿಲಿಟಿ ಇರುತ್ತೋ ಅವನು ಮಾತ್ರ ಸಕ್ಸಸ್ ಆಗ್ತಾನೆ ಅಂತ. ನೀವು ಮೂರನೇದು ನೀವೇ ಅಲ್ಲಿ ಡಿಸ್ಕಸ್ ಮಾಡ್ತೀವಿ. ನೀವು ಹೇಳಿ. ಈಗ ಯಾರು ದೃಷ್ಟಿಕೋನ ಇರುತ್ತೋ ಮತ್ತು ಇನ್ನೊಂದು ಸಾಮರ್ಥ್ಯ ಇರುತ್ತೋ ಅವನಿಗೆ ಒಂದು ಪ್ರವೃತ್ತಿ ಅಥವಾ ಒಂದು ಆಸಕ್ತಿ ಇರಬೇಕು. ಆಪ್ಟಿಟ್ಯೂಡ್ ಅಂತ ಇಂಟ್ರೆಸ್ಟ್ ಅಂತ ಅಲ್ವಾ? ಯಾರಿಗೆ ಇಂಟ್ರೆಸ್ಟ್ ಇರುತ್ತೋ ಅವನು ಸಕ್ಸಸ್ ಆಗ್ತಾನೆ. ಅರ್ಥ ಆಗ್ತಿದೆಯಾ? ಯಾರಿಗೆ ಇಂಟ್ರೆಸ್ಟ್ ಇರುತ್ತೋ ಅವ್ನು ಸಕ್ಸಸ್ ಆಗ್ತದೆ. ಒಂದು ದೃಷ್ಟಿಕೋನ ಇರಬೇಕು, ಎರಡನೇದು ಸಾಮರ್ಥ್ಯ ಇರಬೇಕು, ಮೂರನೇದು ಆಸಕ್ತಿ ಇರಬೇಕು. ಈ ಮೂರು ಯಾರು ನಿಮ್ಮ ಜೀವನದಲ್ಲಿ ಎಲ್ಲರಿಗೂ ಇದು ಅಪ್ಲೈ ಆಗುತ್ತೆ. ಸರ್ಗೂ ಅಪ್ಲೈ ಆಗುತ್ತೆ, ನನಗೂ ಅಪ್ಲೈ ಆಗುತ್ತೆ, ಇವ್ರಿಗೂ ಅಪ್ಲೈ ಆಗುತ್ತೆ, ಅವ್ರಿಗೂ ಅಪ್ಲೈ ಆಗುತ್ತೆ, ಎಲ್ಲರಿಗೂ ಅಪ್ಲೈ ಆಗುತ್ತೆ. ಇದು ಮೂರು ಯಾರು ಪ್ಲಾನ್ ಇಲ್ದಲ್ಲಿ ಹೋಗ್ತಾರೋ ಅವನು ಈ ದಿಕ್ಕಿಲ್ಲದ ದೋಣಿಯಲ್ಲಿ ಹೋದಂಗೆ. ಅರ್ಥ ಆಗ್ತಿದೆಯಾ? ದಿಕ್ಕಿಲ್ಲದ ದೋಣಿಯಲ್ಲಿ ಹೋದಂಗೆ. ಅದಕ್ಕೆ ಇದು ಮೂರನ್ನು ಯಾರು ಅಳವಡಿಸ್ಕೊಳ್ತಾರೋ ಅವನು ಸಕ್ಸಸ್ ಆಗ್ತಾನೆ. ಇದನ್ನು ನೀವು ಅರ್ಥ ಮಾಡ್ಕೋಬೇಕು. ನೆಕ್ಸ್ಟ್ ಹೋಗಿ ಅಂದರೆ ಈಗ ಇಂಟ್ರೋ ನೋಡಿ. ಒಂದು ನಾನು ಈಗ ನೋಡಿ, ಈ ಇಮ್ಯಾಜಿನೇಷನ್ಗೆ ಬರೋಣ. ಒಂದು ಸ್ಟೇಟ್, ಸೆಂಟ್ರಲ್, ಈಗ ಬ್ಯಾಂಕಿಂಗ್ ಸೆಕ್ಟರ್ ಅಂತ ಹೇಳಿದೆ. ಅದಾದಮೇಲೆ ಏನಾಗುತ್ತೆ? ರಿಟರ್ನ್ ಎಕ್ಸಾಮ್ ಬರಿತೀರಿ. ರಿಟರ್ನ್ ಎಕ್ಸಾಮ್ ಬರೆದ್ಮೇಲೆ ಸಂದರ್ಶನ ಮಾಡ್ತಾರೆ. ಸಂದರ್ಶನ ನಿಮಗೆ ಆಯ್ಕೆನೇ ಆಗ್ಬಿಡ್ತೀರಪ್ಪ. ಆಯ್ಕೆನೇ ಆಗ್ಬಿಟ್ರಿ, ನಿಮ್ಮನ್ನ ಸೆಲೆಕ್ಟ್ ಮಾಡಿಬಿಟ್ರು. ಬಟ್ ಆ ಸಂಸ್ಥೆಯಲ್ಲಿ ನೀವು ಹೇಗಿರಬೇಕು ಅದು ಇಂಪಾರ್ಟೆಂಟ್ ಅಲ್ವಾ? ಸಂಸ್ಥೆಯಲ್ಲಿ ನೀವು ಹೇಗಿರಬೇಕು ಅನ್ನೋದು ಇಂಪಾರ್ಟೆಂಟ್. ಅದಕ್ಕೆ ಒಂದೊಂದಾಗಿ ನಾನು ಒಬ್ಬನೇ ಮಾತಾಡೋದು ಬೇಡ, ಇಂಟ್ರಾಕ್ಷನ್ ಆಗಿ ನೀವು ಹೇಳಿ. ಫಸ್ಟ್ನೇದು ಹೇಳಿ, ಗುಡ್ ಹೆಲ್ತ್ ಇರಬೇಕು. ಅರ್ಥ ಆಗ್ತಿದೆ? ಒಂದು ಸಂಸ್ಥೆಗೆ ಹೋಗ್ತೀನಿ ಅಂತಂದರೆ ಆರೋಗ್ಯವಾಗಿರ್ಬೇಕು ನೀವು ಫಸ್ಟ್. ಎರಡನೇದು ನೀವು ಹೇಳಿಮ್ಮ, ಅಂದರೆ ದೃಷ್ಟಿ ದೋಷ ಇರಬಾರ್ದು ಅಂತ. ಈಗ ಏನೇ ಒಂದು ಕೆಲಸ ಮಾಡ್ಬೇಕಂದ್ರೆ ದೃಷ್ಟಿ ದೋಷ ಇದ್ದರೆ ಅವನು ಫಿಟ್ ಆಗಲ್ಲ ಅಂತ. ಅರ್ಥ ಆಗ್ತಿದೆಯಾ? ಹಾಗಾಗಿ ಎರಡನೇದು ಇರಬೇಕು. ನೀವು ಹೇಳಿ. ಸ್ವಂತಿಕೆ ಅಂತಂದರೆ ಒರಿಜಿನಾಲಿಟಿ ಇರಬೇಕು. ಯಾರು ಇನ್ನೊಬ್ರದ್ದು ನಾವು ಕಾಪಿ ಮಾಡ್ಬಾರ್ದು. ಯಾವುದೇ ಕೆಲಸಕ್ಕೆ ಹೋಗಿ ಇನ್ನೊಬ್ರು ನೀವು ಕಾಪಿ ಮಾಡ್ಬಾರ್ದು. ನಿಮ್ಮದು ಸ್ವಂತಿಕೆ ಏನು ಅನ್ನೋದು
ಅದ್ರ ಮೇಲೆ ನೀವು ಗುರುತಿಸ್ಕೋಬೇಕು ಅನ್ನೋದು. ನೆಕ್ಸ್ಟ್ ನೀವು ಹೇಳಿ. ಅವಲೋಕನ ಸಾಮರ್ಥ್ಯ. ಹಾಂ, ಅವಲೋಕನ ಸಾಮರ್ಥ್ಯ ಅಂತಂದರೆ ಅಬ್ಸರ್ವೇಷನ್ ಸ್ಕಿಲ್ಸ್ ಅಂತ ಅಂತೀವಿ. ಈಗ ಯಾವ್ದಾರು ನೋಡಿದ ತಕ್ಷಣ ನಾವು ಅಬ್ಸರ್ವ್ ಮಾಡಿದ ತಕ್ಷಣ ಆ ಸ್ಕಿಲ್ ನಾವು ಅಡಾಪ್ಟ್ ಮಾಡ್ಕೋಬೇಕು. ಹೊಸತನವನ್ನು ನಮ್ಮಲ್ಲಿ ಇರಬೇಕು. ಆ ಅಬ್ಸರ್ವೇಷನ್ ಮಾಡಿದ ತಕ್ಷಣ ನಾವೇನಾದ್ರು ಅದಕ್ಕೆ ಬದಲಾವಣೆ ಮಾಡ್ಲಿಕ್ಕಾಗುತ್ತೋ ಆ ಸ್ಕಿಲ್ ನಮ್ಗೆ ಗೊತ್ತಾಗುತ್ತೆ. ಮಂಜು ಓದಿ. ಹಾಂ, ಈಗ ನಿರ್ಣಯವನ್ನು ತೆಗೆದುಕೊಳ್ಳೋದು. ಈಗ ಒಂದು ಕಂಪ್ನಿಗೆ ಹೋದ್ರಿ, ನಿಮ್ಗೆ ಯಾವುದೋ ಒಂದು ಅಸಿಸ್ಟೆಂಟ್ ಮ್ಯಾನೇಜರ್ ಪೋಸ್ಟ್ ಕೊಟ್ಟಿದ್ದಾರೆ, ಏನೋ ಒಂದು ಕ್ರಿಟಿಕಲ್ ಬಂತು, ಯಾರೋ ಬಂದು ಗಲಾಟೆ ಮಾಡಿದ್ರು, ಆ ತಕ್ಷಣ ನೀವು ಡಿಸಿಷನ್ ತಗೊಳಂಗೆ ಇರಬೇಕು. ಡಿಸಿಷನ್ ಮೇಕರ್ ನೀವಾಗಿರ್ಬೇಕು. ಬಟ್ ಅಲ್ಲಿ ಕ್ರೌಡ್ ಆಗಬಾರ್ದು, ಗಲಾಟೆ ಆಗಬಾರ್ದು, ಯಾವುದೇ ರೀತಿ ಆಗಬಾರ್ದು. ಅದು ನೀವು ಕಲ್ತಿದ್ದಕ್ಕೆ ಟ್ಯಾಲೆಂಟ್ ಅಂತ. ಇಲ್ಲಿ ಏನು ಕಲ್ತಿರ್ತಾರೋ ಅದು ಅಡಾಪ್ಟ್ ಮಾಡಿದ್ರಿ ಅಂತ ಅರ್ಥ. ಮೇಲ್ಮಟ್ಟಕ್ಕೆ ಹೋಯ್ತು ಅಂತಂದರೆ ನೀವಿದ್ರೂ ಕೂಡ ಆ ನ್ಯಾಯ ಒದಗಿಸ್ಲಿಲ್ಲ ಅಂತ, ಆ ಪೋಸ್ಟಿಗೆ ನ್ಯಾಯ ಒದಗಿಸ್ಲಿಲ್ಲ. ಅದಕ್ಕೋಸ್ಕರ ಏನು ಮಾಡಬೇಕು, ಡಿಸಿಷನ್ ಮೇಕಿಂಗ್ ಅಥವಾ ನೀವು ನಿರ್ಣಯವನ್ನು ತೆಗೆದುಕೊಳ್ಳೋದಿಗೆ ಅಂದರೆ ರೈಟ್ ಡಿಸಿಷನ್ ತಗೋಬೇಕು ಅಂತ ಅರ್ಥ ಆಗ್ತಿದೆಯಾ. ಯಾರು ರೈಟ್ ಡಿಸಿಷನ್ ತಗೊಳ್ತಾರೋ, ಆ ಸಂದರ್ಭಕ್ಕೆ ತಕ್ಕಂಥ ಡಿಸಿಷನ್ ತಗೊಳ್ತಾರೋ ಅವ್ನು ಸಕ್ಸಸ್ ಆಗ್ತಾನೆ ಅಂತ. ನೆಕ್ಸ್ಟ್ ನೀವು ಓದಿ. ಹಾಂ ಹಾಂ, ಇದು ನೋಡಿ, ಇದು ನಾನು ಏನು ಹೇಳ್ತೀನಿ ಅಂತಂದರೆ, ಉದಾಹರಣೆ ಡೀನ್ದೇ ಕೊಡ್ತೀನಿ. ಇಲ್ಲಿ ಕೇಳಿ, ಡೀನ್ದೇ ಕೊಡ್ತೀನಿ, ದೇವಗಿರಿ ಸರ್ ಕೊಡ್ತೀನಿ. ಅವರು ಈಗ ಪ್ರೆಸೆಂಟ್ 2-3 ವರ್ಷದಿಂದ ಏನಿದ್ದಾರೆ, ಡೀನ್ ಇದ್ದಾರೆ ಅಲ್ವಾ. ಕುಶಾಲಪುರ ಹೋದ್ಮೇಲೆ ಡೀನ್ ಇದ್ದಾರೆ. ಈಗ ಮಂಡ್ಯ ಯೂನಿವರ್ಸಿಟಿ ಆದಮೇಲೆ ಈಗೇನು ಮಾಡಿದ್ದಾರೆ, ಅವರಿಗೆ ಸಂಶೋಧನಾ ನಿರ್ದೇಶಕರು ಅಂತ ಕೊಟ್ಟಿದ್ದಾರೆ. ಯಾಕೆ ಕೊಟ್ಟಿದ್ದಾರೆ? ಒಳ್ಳೆತನ ಅನ್ನೋದಕ್ಕಿಂತ ಅವರು ಎಲ್ಲ ಏನು ಕೊಟ್ಟರು ಮಾಡ್ತಾರೆ ಅಂತ ಅವ್ರ ಕಾನ್ಫಿಡೆನ್ಸ್, ಅವ್ರಿಗೆ ಕೆಲಸ ಮಾಡ್ತಾರೆ ಅಂತ ಕೆಪಾಸಿಟಿ ಗೊತ್ತಿದೆ. ಆಮೇಲೆ ಹಾಗಾಗಿ ಅವ್ರಿಗೆ ಕೊಟ್ಟಿದ್ದಾರೆ. ಈಗ ಈ ನಮ್ಮ ಇವ್ರದ್ದೇ ತಗೊಳ್ಳಿ, ADSW ತಗೊಳ್ಳಿ. ADSW ಒಂದು ಪೋಸ್ಟ್ ನಿಭಾಯಿಸ್ತಿದ್ದಾರೆ. ಈಗ DR ಸ್ಪೆಷಲ್ ಆಫೀಸರ್ ಅಂತ ಅವ್ರನ್ನ ನೇಮಕ ಮಾಡಿದ್ದಾರೆ. ಜೊತೆಗೆ HOD ಇದ್ದಾರೆ. ಯಾಕೆ ಇಷ್ಟೆಲ್ಲ ಅವ್ರ ಜವಾಬ್ದಾರಿಗಳು ತಗೊಂಡಿದ್ದಾರೆ? ಕೆಲಸ ಮಾಡ್ತಾರೆ ಅಂತ ಅವ್ರ ಕಾನ್ಫಿಡೆನ್ಸ್ ಆಲ್ರೆಡಿ ಅವ್ರು ಪ್ರೂವ್ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಗೊತ್ತಾಯ್ತಾ? ಅವಾಗ ನಾವು ಅದಕ್ಕೆ ಚಟುವಟಿಕೆಯಿಂದ ಇರಬೇಕು. ಯಾವಾಗಲೂ ಮತ್ತನಾಗಿರ್ಬಾರ್ದು, ಅಂದರೆ ಈ ಡಲ್ ಆಗಿರ್ಬಾರ್ದು ಅಂತ. ಎರಡನೇದಾಗಿ ಈ ಜಾಗೃತಿಯಿಂದ ಇರಬೇಕು. ನಾವು ಏನು ಕೊಟ್ಟರು ಪಟ ಪಟ ಅಂತ ಆ ಕೆಲಸ ಮಾಡಿಬಿಡ್ಬೇಕು. ಆ ರೀತಿ ಯಾರು ಆ ಭಾವನೆ ಇರುತ್ತೋ ಅವ್ನು ಸಕ್ಸಸ್ ಆಗ್ತಾನೆ ಅಂತ ಅರ್ಥ ಆಗ್ತಿದೆಯಾ. ಅದಕ್ಕಾಗಿ ಈ ರೀತಿ ಯಾರು ಗುಣಗಳು ಇಟ್ಕೊಡ್ತಾರೋ ಅವ್ನು ಸಕ್ಸಸ್ ಆಗ್ತಾನೆ. ನೆಕ್ಸ್ಟ್ ಇನ್ನು ಅವ್ರು ಓದಿ. ಹಾಗೆ ನೀವು ಓದಿ, ಹಂಗೆ ಓದಿ. ವ್ಯವಹಾರ ಚಾತುರ್ಯ ಅಂದರೆ ಯಾವುದೇ ನೀವು ಆ ಕೆಲಸಕ್ಕೆ ಹೋದಾಗ ಆ ಕೆಲಸದಲ್ಲಿ ನಿಮಗೊಂದು ಚಾಣಾಕ್ಷತನ ಇರಬೇಕು ಅಂತ. ಈಗ ಬೇರೆಯವ್ರಿಗಿಂತ ನೀವು ಡಿಫ್ರೆಂಟ್, ನೀವು ಏನನ್ನೋದು ಬೇಕಲ್ಲ, ನಿಮ್ಮ ಪ್ಯಾಷನ್ ಏನನ್ನೋದು ಬೇಕಲ್ಲ. ಹಾಗಾಗಿ ಅವನು ಈಗ ಇವ್ರಿದ್ರೆ ಅವ್ರು ಪಕ್ಕ ಮಾಡ್ತಾರೆ ಅಂತ ಆ ಕಾನ್ಫಿಡೆನ್ಸ್ ಬೆಳೆಸ್ಬೇಕು. ಆ ರೀತಿ ಯಾರು ಇರ್ತಾರೋ, ಆ ರೀತಿ ಗುಣಗಳು ಯಾರು ಅಳವಡಿಸ್ಕೊಳ್ತಾರೋ ಅವ್ನು ಸಕ್ಸಸ್ ಆಗ್ತಾನೆ ಅಂತ. ನೆಕ್ಸ್ಟ್ ನೀವು ಓದಮ್ಮ. ಶಕ್ತಿ ಚೈತನ್ಯ ಅಂತಂದ್ರೆ ಎನರ್ಜಿ. ಈಗ ನಿಮ್ಮ ಜೊತೆಗಿರೋರ್ಗೂ ನೀವು ಶಕ್ತಿ ಕೊಡಬೇಕು, ನೀವು ಬೆಳವಣಿಗೆ ಆಗಬೇಕು. ನಾಯಕತ್ವವನ್ನು ಬೆಳಿಬೇಕು, ನಾಯಕತ್ವವನ್ನು ನೀವು ಬೆಳೆಸ್ಕೋಬೇಕು. ನಿಮ್ಮ ಜೊತೆಗಿರೋರ್ಗೂ ಕೂಡ ಲೀಡ್ ಮಾಡ್ಕೊಂಡು ಕರ್ಕೊಂಡು ಹೋಗ್ಬೇಕು. ಆವಾಗ ನಿಜವಾದ ಲೀಡ್ರು ಅಂತ ಅಂತೀವಿ. ನೆಕ್ಸ್ಟ್ ಇನ್ಯಾರು ಓದಿ, ನೀವು ಓದಿ. ದಕ್ಷತೆ ಮತ್ತು ಈಗ ನಿಮ್ಗೆ ಯಾವ ಒಂದು ಕೆಲಸಕ್ಕೆ ಸೆಲೆಕ್ಟ್ ಆದ್ರೆ ಅಂತ ತಿಳ್ಕೊಳ್ಳಿ, ಹೋಗಿ ಅಟೆಂಡೆನ್ಸ್ ಹಾಕೊಂಡು ಸುಮ್ಮನೆ ಕೂತ್ಕೊಂಡು ಬರೋದಲ್ಲ. ಯಾಕಂದ್ರೆ ನಮ್ಗೆ ಹೆಂಗೂ ಸಂಬಳ ಬರುತ್ತೆ ಅಂತ ಕೂತ್ಕೊಂಡು ಬರೋದಲ್ಲ. ದಕ್ಷತೆಯಿಂದ ಕೆಲಸ ಮಾಡಬೇಕು. ಒಂದು ಹಾನೆಸ್ಟಿಯಾಗಿ ಆ ಸಂಸ್ಥೆಗೆ ಇರೋ ತನಕ ನಾವು ನಿಷ್ಠಾವಂತವಾಗಿ ಕೆಲಸ ಮಾಡಬೇಕು ಅಂತ ಇರಬೇಕು. ಆವಾಗ ಒಂದು ಸಕ್ಸಸ್ ಆಗ್ತಾನೆ ಅಂತ. ನೆಕ್ಸ್ಟ್ ನೀವು ಓದಿ. ಹಾಂ, ಅಂದರೆ ಈಗ ಯಾವ್ದಾದ್ರು ಒಂದು ಸಂಸ್ಥೆಗೆ ಹೋಗಿ ಸೇರ್ಕೊಳ್ತೀವಿ. ಈ ಯಾವುದೋ ಒಂದು ನೀವು ಒಂದು ಹೊಸದಾಗಿ ಅಡಾಪ್ಟ್ ಮಾಡ್ಕೋಬೇಕು ಅಂತ ನಿಮ್ಗೆ ಗೊತ್ತಾಯ್ತು ಅಂತ ತಿಳ್ಕೊಳ್ಳಿ. ಆವಾಗ ನೀವು ಪ್ರಾಕ್ಟಿಕಲ್ ನೀವು ಫಸ್ಟ್ ಮಾಡಿ ತೋರಿಸ್ಬೇಕು. ನೀವು ಮಾಡಿ ತೋರಿಸ್ತಿದ್ರೆ ನೀವು ಹಿಂಗೆ ಮಾಡು ಅಂತಂದರೆ ಈಗ ಎಲ್ಲರೂ ಹೇಳ್ತಾರೆ, ನೀನು ಮಾಡೋ ರೈಟರ್ ಕೆಲಸ ಮಾಡೋರಾದರೆ ನೀನು ಫಸ್ಟ್ ಮಾಡಿ ತೋರಿಸಿದ್ರೆ ಮಾತ್ರ ಇನ್ನೊಬ್ಬ ಮಾಡ್ತಾನೆ. ನೀನೇ ಮಾಡಿದ್ರೆ ನೀನು ಹಂಗೆ ಮಾಡು ಹಿಂಗೆ ಮಾಡೋದ್ರೆ ನೀವು ಅವ್ರಿಗೆ ಗೊತ್ತಿಲ್ಲಲ್ಲ, ನೀನು ಮಾಡಿ ತೋರಿಸ್ಬೇಕು ಅಂತ. ಹಾಗಾಗಿ ಏನಾದ್ರು ಸೈಂಟಿಫಿಕ್ ಹೊಸದಾಗಿ ಏನಾದ್ರು ಕಲ್ತ್ರೆ ನೀವು ಅದನ್ನು ನೀವು ಫಸ್ಟ್ ಮಾಡಿ ತೋರಿಸಿ ಆಮೇಲೆ ನಿಮ್ಮ ಸಹೋದ್ಯೋಗಿಗಳಿಂದ ನೀವು ಮಾಡಿಸ್ಬೇಕು ಅಂತ. ನೆಕ್ಸ್ಟ್ ಇನ್ನು ನೀವು ಓದಿ. ಆಶಾವಾದಿತು. ನೀವು ಯಾವಾಗಲೂ ಕೂಡ ನಾನು ಏನಾದ್ರು ಈ ಸಂಸ್ಥೆಗೆ ಮಾಡ್ತೀನಿ, ನಾನು ಏನೋ ಹೊಸದಾಗಿ ನಾನು ಕಾಂಟ್ರಿಬ್ಯೂಷನ್ ಕೊಡ್ತೀನಿ, ನಾನು ಯಾವುದೇ ರೀತಿ ಸಂಸ್ಥೆ ಅಥವಾ ಇಲಾಖೆಗೆ ನಾನು ನನ್ನ ಕಡೆಯಿಂದ ಒಳ್ಳೆ ಕೆಲಸಗಳನ್ನು ಮಾಡ್ತೀನಿ, ಯಾವಾಗಲೂ ಆಶಾವಾದದಿಂದ ಇರಬೇಕು ಅಂತ. ನೀವು ಓದಿ ಲಾಸ್ಟಿಗೆ ಇರೋದು. ಶ್ರಮದ ಕೆಲಸಕ್ಕೆ ಸಾಮರ್ಥ್ಯ ಅಂತ ಅಂದರೆ ಕದ್ದೋಡ್ಬಾರ್ದು ಅಂತ. ಈಗ ಕಷ್ಟ ಆಯ್ತು ಅಂದ್ಬಿಟ್ಟು ಕದ್ದೋಡ್ಬಾರ್ದು ಅಂತ ಅರ್ಥ ಆಗ್ತಿದ್ಯಾ. ಅವನು ಈಗ ಮಾಡ್ತಿರ್ತಾನೆ, ಇವರು ನೀವೆಲ್ಲ 4-5 ಜನ ಎಲ್ಲರೂ NSS ಎಲ್ಲ ಮಾಡ್ತಿರ್ತೀರ. ಅವ್ರು ಟಫ್ ಇರೋ ಕಡೆ ಬಿಟ್ಬಿಟ್ಟು ಇನ್ನೊಂದು ಕಡೆ ಓಡೋಗಿ ಅಲ್ಲಿ ಕೆಲಸ ಮಾಡ್ತಿರ್ತಾರೆ. ಯಾಕಂದ್ರೆ ಇಲ್ಲಿ ಆಗಲ್ಲ, ಯಾವನೋ ಮಾಡಲಿ ಹಂಗಿರ್ಬಾರ್ದು. ಆ ಕೆಲಸನ ನೀವು ಅಲ್ಲಿ ಹಿಡಿದ್ಮೇಲೆ ಎಷ್ಟು ಕಷ್ಟನೋ ಸುಖನೋ ಆ ಕೆಲಸನ ಕಂಪ್ಲೀಟ್ ಮಾಡಬೇಕು ಅಂತ ಅರ್ಥ ಆಗ್ತಿದ್ಯಾ. ಕಷ್ಟದ ಕೆಲಸ ಬಂದರೂ ಕೂಡ ಮಾಡಬೇಕು ಅಂತ ಅಂದ್ಬಿಟ್ಟು ಅವ್ರ ಪಕ್ಕದ ಈ ಕಡೆ ನೀವು ಓದೇನು ಲಾಸ್ಟ್
ಪರಿಹರಿಸುವಲ್ಲಿ ಆಸಕ್ತಿ ಇರಬೇಕು ಅಂತ. ಅಂದ್ರೆ ಯಾವುದೇ ಒಂದು ಸಮಸ್ಯೆಗಳು ಬಂದ್ರೆ ಆ ಸಮಸ್ಯೆಗಳನ್ನ ಅದೇ ನಾನು ಬಿಟ್ಟು ಹೋಗ್ಬಾರ್ದು ಅಂತ, ಅದನ್ನ ಆ ಪರಿಹಾರ ಇರಬೇಕು ಅನ್ನೋದ್ರ ಬಗ್ಗೆ ನೀವು ತಿಳ್ಕೊಂಡಿರ್ಬೇಕು ಅಂತ. ನೆಕ್ಸ್ಟ್, ಈ ಸಂದರ್ಶನಕ್ಕೆ ಮೊದಲು ಹೋಗೋಕ್ಕಿಂತ ಮೊದಲು ಏನ್ ಮಾಡಿ, ಇದು ಇಂಪಾರ್ಟೆಂಟ್. ಸಂದರ್ಶನಕ್ಕೆ ಹೋಗ್ತಿರಲ್ಲ, ನೀವ್ ಏನ್ ಮಾಡ್ಬೇಕು ಅಂತ, ಸಂದರ್ಶನಕ್ಕೆ ಹೋಗ್ತಿರಲ್ಲ ಏನ್ ಮಾಡ್ಬೇಕು ಅಂತ. ಫಸ್ಟ್ನೇದು ನೀವು ಹೇಳಿ ಅಲ್ಲೇ ಕೂತ್ ಹೇಳಿ. ಕಂಪನಿ ಮತ್ತು ಹುದ್ದೆಯ ಬಗ್ಗೆ ಸಂಶೋಧನೆ ಮಾಡಿ. ನಾನು ಮೊದಲೇ ಹೇಳಿದ್ನಲ್ಲ, ಪ್ರೊಫೈಲ್ ಅಂತಂದಲ್ಲ, ಈ ಪ್ರೊಫೈಲ್ ಬಗ್ಗೆ ನಿಮಗೆ ಆದ್ರೂ ಆ ಕಂಪನಿ ಬಗ್ಗೆ, ಆ ಹುದ್ದೆಯ ಬಗ್ಗೆ ನಿಮಗೆ ರೆಸ್ಯೂಮ್ ಅಥವಾ ಅದ್ರ ಬಗ್ಗೆ ತಿಳ್ಕೊಂಡಿರ್ಬೇಕು. ಈ ಸುಮ್ಮನೆ ಹೋಗೋದಲ್ಲ, ಅನ್ಅಫಿಷಿಯಲ್ ಆಗಿ ಹೋಗೋದಲ್ಲ, ಆ ಕಂಪನಿ ಅಥವಾ ಇದ್ರ ಬಗ್ಗೆ ನೀವು ಹೋಗ್ಬೇಕು ಅನ್ನೋದ್ರ ಬಗ್ಗೆ. ಎರಡನೇದಾಗಿ ಕಂಪನಿ ಬಗ್ಗೆ ನೀವು ತಿಳುವಳಿಕೆ ಇರಬೇಕು. ಎರಡನೇದಾಗಿ ಅದ್ರ ಬಗ್ಗೆ ಒಂದು ಸಂಪೂರ್ಣ ಮಾಹಿತಿ ಇರಬೇಕು ಅಂತ. ಈಗ ನೀವೇನೋ ಒಂದು ಕೊಟ್ರೆ, ಈಗ ನೀವು ಏನು ಕೆಲಸಕ್ಕೆ ಹೋಗ್ತೀರಾ, ಆ ಕೆಲಸ ನನಗೆ ಒಪ್ಪಿಗೆ ಆಗುತ್ತಾ, ಆ ಕೆಲಸದಿಂದ ನಾನು ಅದಕ್ಕೆ ನ್ಯಾಯ ಒದಗಿಸ್ತೀನ, ಯಾವ ಕೆಲಸ, ಅದ್ರ ಡಿಸೈನ್ ಏನಿದೆ, ನಾನು ಹೇಗೆ ಆ ಕೆಲಸದಿಂದ ಅದಕ್ಕೆ ನ್ಯಾಯ ಕೊಡ್ತೀನಿ ಆ ಕಂಪ್ನಿಗೆ, ಅದು ಗೊತ್ತಿರಬೇಕು. ಸುಮ್ಮನೆ ಯಾವುದೋ ಒಂದು ಅಪ್ಲಿಕೇಶನ್ ಹಾಕೋದು ನಿಮಗೆ ಶೂಟ್ ಆಗಲ್ಲ, ಆದರೂ ಹೋಗಿ ಇಂಟರ್ವ್ಯೂಗೆ ಹೋದರೆ ಅದು ಉಪಯೋಗ ಆಗಲ್ಲ ಅಂತ. ಅದಕ್ಕಾಗಿ ಈ ಮೊದಲು ನೀವೇನು ಮಾಡಬೇಕು, ಆ ಕಂಪನಿ ಬಗ್ಗೆ ನೀವು ಫಸ್ಟು ತಿಳ್ಕೊಂಡಿರ್ಬೇಕು, ಪ್ರೊಫೈಲ್ ತಿಳ್ಕೋಬೇಕು. ಎರಡನೇದಾಗ ಆ ಕೆಲಸದ ಬಗ್ಗೆ ನಿಮ್ಗೆ ಆಸಕ್ತಿ ಇರಬೇಕು ಫಸ್ಟು. ಆದರೂ ಆ ಫ್ಯಾಷನ್ ನಿಮಗೆ ಗೊತ್ತಿದ್ರೆ ಮಾತ್ರ ಆ ಕೆಲಸಕ್ಕೆ ಮಾಡ್ಲಿಕ್ಕೆ ಹೋಗ್ಲಿಕ್ಕೆ ಅನುಕೂಲ ಆಗುತ್ತೆ. ಹಾಗಾಗಿ ಆ ಹುದ್ದೆಯ ಬಗ್ಗೆ ಸಂಪೂರ್ಣ ನಿಮ್ಗೆ ನಾಲೆಡ್ಜ್ ಇದ್ದರೆ ಆ ಕೆಲಸವನ್ನು ನೀವು ನಿಭಾಯಿಸ್ತೀರಿ ಅಂತ. ಆ ಹುದ್ದೆ ಬಗ್ಗೆ ನೀವು ನಾಲೆಡ್ಜ್ ಇಲ್ಲ ಅಂತಂದರೆ, ಏನೋ ಒಂದು ಕೆಲಸ ಸಿಕ್ತಂತ ಹೋದ್ರೆ, ಈಗ ಅಟೆಂಡರ್ ಕೆಲಸಕ್ಕೆ ಅಟೆಂಡರ್ ಅಂತಾನೆ ಗೊತ್ತಿಲ್ದರೆ ಹೋಗಿ ಅಟೆಂಡ್ ಆದ್ಮೇಲೆ ಟೀ ತಗೊಂಬಂತ, ನಾವು ಟೀ ತರಲ್ಲ ಅಂದ್ರೆ ಅಲ್ವಾ. ಹಂಗಾಗಿ ನಮಗೆ ಈಗ ಆ ಕೆಲಸಕ್ಕೆ ಗೊತ್ತಿರಬೇಕು, ಆಮೇಲೆ ಹೋಗ್ಬೇಕು. ಇಲ್ಲ ಅಂದ್ಬಿಟ್ಟು ಆ ಕೆಲಸಕ್ಕೆ ಪ್ಯಾಷನ್ ಇಲ್ಲ ಅಂದ್ರೆ ನಾವು ಆ ಕೆಲಸಕ್ಕೆ ಹೋಗ್ಬಾರ್ದು ಅಂತ. ಅರ್ಥ ಆಯ್ತಾ? ಹಂಗಾಗಿ ನೆಕ್ಸ್ಟ್, ಈಗ ನೀವು ಒಂದು ರೆಸ್ಯೂಮ್ ರೆಡಿ ಮಾಡ್ತೀರಿ. ಈಗ ಯಾವಾಗಲೂ ಒಂದು ನೋಡಿ, ಇದು ಇಂಪಾರ್ಟೆಂಟ್. ಈಗ ಒಂದು ಇಂಟರ್ವ್ಯೂಗೆ ಹೋಗ್ತೀರಾ ಅಂತ ಕಡೆ, ಆ ಇಂಟರ್ವ್ಯೂಗೆ ಹೋಗಿ ಸಂದರ್ಭದಲ್ಲಿ ನೀವೇನು ಮಾಡ್ತೀರಿ ಅಂತಂದರೆ, ಸುಮ್ಮನೆ ಯಾವಾಗಲೂ ಯಾವಾಗಲೂ ಇದ್ದಿದ್ದಾಗ ಈ ಇಂಟರ್ವ್ಯೂ ಅಂತ ಆದ್ಮೇಲೆ ಒಂದು ಕವರಿಗೆ ಹಾಕೊಂಡು ಹೋಗಿ ತಗೊಂಡೋಗಿ ಕೊಡೋದು, ಆ ಕೆಲಸ ಮಾಡ್ಬಾರ್ದು. ಆ ರೆಸ್ಯೂಮನ್ನು ಇವತ್ತೇನು ಅಪ್ಡೇಟ್ ಆಗಿದ್ರಿ ಅದನ್ನು ಅದಕ್ಕೆ ಹೇಳಿದ್ರು ತಾಜಾ ಮಾಹಿತಿಯಲ್ಲಿ ಇರಬೇಕು ಅಂತ. ತಾಜಾ ಮಾಹಿತಿ ಇರಬೇಕು ಮತ್ತು ಪ್ರಸ್ತುತತೆ, ಇವತ್ತಿನ ಟ್ರೆಂಡ್ ಏನಿದೆ ಅದಕ್ಕೆ ನೀವು ರೆಸ್ಯೂಮ್ ರೆಡಿ ಮಾಡಬೇಕು. ಇವತ್ತಿನ ಟ್ರೆಂಡಿಗೆ ಏನಿದೆ ಅದಕ್ಕೆ ರೆಡಿ ಇರಬೇಕು. ಆವಾಗ ಹಾರ್ಡ್ ಕಾಪಿ ಇತ್ತು, ಅದನ್ನು ಕರೆಕ್ಷನ್ ಮಾಡಿ ಅಲ್ಲೇ ತಿದ್ದುಪಡಿ ಮಾಡಿದ್ರು ಕೊಟ್ಟರು ನಡೀತಿತ್ತು. ಈಗಿನ ಟ್ರೆಂಡ್ ಏನಿದೆ ಅದಕ್ಕೆ ತಕ್ಕಂತೆ ನೀವು ರೆಸ್ಯೂಮನ್ನು ರೆಡಿ ಮಾಡಬೇಕು ಅಂತ ಹೇಳುವಂಥದ್ದು. ನೆಕ್ಸ್ಟ್, ಈಗ ಸಾಮಾನ್ಯ ಸಂದರ್ಶನದಲ್ಲಿ ನಿಮಗೆ ಕೇಳುವಂಥ ಪ್ರಶ್ನೆ, ಇದು ಇಂಪಾರ್ಟೆಂಟ್. ಈ 4 ಪ್ರಶ್ನೆಗಳು ಸಾಮಾನ್ಯವಾಗಿ ಇದ್ದೇ ಇರುತ್ತೆ. ಒಂದು ಸಂದರ್ಶನ ಅಂತ ಹೋದರೆ ನಿಮ್ಗೆ ಮೊದಲೇ ಒಂದು ನನ್ನ ಐಸ್ ಬ್ರೇಕಿಂಗಲ್ಲಿ ಹೇಳಿದ್ನಲ್ಲ, ಇದನ್ನೇ ಹೇಳಿದ್ದು ನೋಡಿ, ಇದು ಇಂಪಾರ್ಟೆಂಟ್. ಈಗ ನೀವು ಓದಿ, ನಿಮ್ಮ ಬಗ್ಗೆ ಹೇಳಿ, ಯುವರ್ ಸೆಲ್ಫ್ ಅಂತ ಒಂದು ಕೇಳ್ತಾರೆ. ಒಂದು ಕ್ವಶನ್ ಅಂತೂ ಇದ್ದೇ ಇರುತ್ತೆ, ನಿಮ್ಮ ಬಗ್ಗೆ ನೀವು ಹೇಳ್ಕೊಳ್ಳಿ ಅಂತ ಅಂತಾರೆ. ಆವಾಗ ನಿಮಗೆ ಡಿಗ್ರಿ ಮಾಡಿರ್ತೀರಿ, ಇನ್ಪುಟ್ ಕಲ್ತಿರ್ತೀರಿ. ಈಗ ನಾನು ಕೇಳಿದಾಗ ನೀವು ಯಾರು ಹೇಳಲಿಲ್ಲ, ಇವ್ರು ಒಂದು ಹೇಳಿದ್ರು, ಮಂಜು ಒಂದು ಹೇಳಿದ್ರು, ಬಿಟ್ಟರೆ ಯಾರು ಹೇಳಲಿಲ್ಲ. ಹಂಗಾದ್ರೆ ನೀವು ಕಲ್ತಿಲ್ವಾ? ಕಲ್ತಿದ್ರೆ ಇಲ್ವಾ? ಹಂಗಾದ್ರೆ ಮತ್ತೆ ಯಾಕೆ ಹೇಳಲಿಲ್ಲ? ಹಾಗಾಗಿ ಈ ಕ್ವಶನ್ ಕೇಳಿದ್ರೆ ನಿಮ್ಮ ಬಗ್ಗೆನೇ ನೀವು ಹೇಳಿ ಅಂತಂದ್ರೆ, ಈಗ ಬೇರೆಯವ್ರ ಬಗ್ಗೆ ನಿಮ್ಗೆ ಹೇಳೋಕ್ಕಾಗಲ್ಲ, ನಿಮ್ಮ ಬಗ್ಗೆ ಯಾರು ನೀವು ಹೇಳ್ಬೇಕಲ್ವಾ? ನನ್ನ ಬಗ್ಗೆ ನೀವು ಹೇಳೋದು ಬೇಡ, ನಿಮ್ಮ ಬಗ್ಗೆ ಯಾರು ನೀವು ಹೇಳ್ಬೇಕಾ? ಅದನ್ನೇ ನಿಮ್ಗೆ ಗೊತ್ತಿಲ್ಲ ಅಂತಂದರೆ ಅದನ್ನು ಪ್ರಾಕ್ಟೀಸ್ ಮಾಡಬೇಕು ಅಂತ ನಾನು ಹೇಳುವಂಥದ್ದು. ಅದನ್ನು ಪ್ರಾಕ್ಟೀಸ್ ಮಾಡ್ತಾರೋ ಆವಾಗ ಇಂಪಾರ್ಟೆಂಟ್, ಇದು ಇಂಪಾರ್ಟೆಂಟ್. ಎರಡನೇದು ನೀವು ಓದಿ, ನಿಮ್ಮ ಸಾಮರ್ಥ್ಯಗಳು ಮತ್ತು ದೌರ್ಬಲ್ಯ. ಇದು ಕೇಳ್ತಾರೆ. ನಿಮ್ಮ ಸ್ಟ್ರೆಂತ್ ಏನು, ವೀಕ್ನೆಸ್ ಏನು ಅಂತ ಒಂದು ಪ್ರಶ್ನೆ ಕೇಳ್ತಾರೆ. ಈಗ ನೀವು ಕಲ್ತಿದ್ದೀರಪ್ಪ, ಈಗ ಕಲ್ತಿದ್ದಾಗ ನಿಮ್ಮ ಸ್ಟ್ರೆಂತ್ ಏನು, ಹಾಗಾದ್ರೆ ನಿಮ್ಮ ವೀಕ್ನೆಸ್ ಏನು, ಇದ್ರ ಬಗ್ಗೆ ನೀವು ಹೇಳ್ಬೇಕಲ್ವಾ, ಜಸ್ಟಿಸ್ ಕೊಡ್ಬೇಕಲ್ವಾ. ನಿಮ್ಮ ಸ್ಟ್ರೆಂತ್ ಏನು ಅನ್ನೋದು ಹೇಳ್ಬೇಕು, ವೀಕ್ನೆಸ್ ಏನು ಅನ್ನೋದು ಹೇಳ್ಬೇಕು. ಅದು ಹೇಳಲಿಲ್ಲ ಅಂತಂದರೆ ನೀವು ಇಂಟರ್ವ್ಯೂಲಿ ಫೇಲ್ ಅಂತ. ಈ ಕ್ವಶನ್ ಕೂಡ ಇರುತ್ತೆ. ಮೂರನೇದು ಓದಿ, ನಮ್ಮ ಇವರು ಲಾಸ್ಟ್ ಈ ಕಡೆ ಇದ್ದಾರೆ, ಲಾಸ್ಟ್ ಈ ಕಂಪನಿಗೆ ಸೇರಲು ಏಕೆ ಬಯಸಿ? ಈ ಪ್ರಶ್ನೆ ಕೇಳ್ತಾರೆ, ವೈ ದಿಸ್ ಈ ಫೀಲ್ಡ್ ಅಂತ. ನಾನು ಮೊದಲೇ ಕೇಳಿದ್ನಲ್ಲ, ಯಾಕೆ ಈ ಫೀಲ್ಡನ್ನು ಆಯ್ಕೆ ಮಾಡ್ಕೊಂಡ್ರಿ, ಯಾಕೆ ಈ ಫೀಲ್ಡನ್ನು ಆಯ್ಕೆ ಮಾಡಿದ್ರಿ ಅಂತ ಕೇಳ್ತಾರೆ. ಯಾಕೆ ಈ ಫೀಲ್ಡನ್ನು ಆಯ್ಕೆ ಮಾಡ್ಕೊಂಡ್ರಿ ಅಂತ ಕೇಳ್ತಾರೆ. ಅವಾಗ ನೀವು ಉತ್ತರ ಕೊಡ್ಬೇಕಾಗತ್ತೆ. ಇದು ಒಂದು ಕ್ವಶನ್ ಇದ್ದೇ ಇರುತ್ತೆ. ಹಾಗಾದ್ರೆ ನಾನು ಕೇಳ್ತೀನಿ, ನೀವು ಯಾಕೆ ಫಾರೆಸ್ಟ್ರಿಯನ್ನು ಆಯ್ಕೆ ಮಾಡ್ಕೊಂಡ್ರಿ? ಈಗ ಉತ್ತರ ಕೊಡ್ಬೋದ? ನಾವು ಕೆಲವೊಂದಷ್ಟು ಮಾತಾಡಿದ್ವಿ, ಈಗಾರ ಮಾತಾಡಿ. ಯಾಕೆ ಆಯ್ಕೆ, ಬೇರೆಯವ್ರು ಮಾತಾಡ್ಬಾರ್ದು. ಹಲೋ, ಹಾಯ್, ಸ್ಪೆಸಿಫಿಕ್ ಆಗಿ ಒಂದು ಡಿಫ್ರೆಂಟ್ ಸ್ಟ್ರೀಮ್ ಅಲ್ಲಿ ಹೋಗ್ಬೋದು. ಆಮೇಲೆ ವೈಲ್ಡ್ ಲೈಫ್ ಮತ್ತೆ ಟ್ರೀಸ್
ಸೊ ಇದ್ರ ಬಗ್ಗೆ ಸ್ವಲ್ಪ ಎಕ್ಸ್ಟ್ರಾ ನಾಲೆಡ್ಜ್ ತಿಳ್ಕೊಳ್ಳೋಕ್ಕೆ ಅವಕಾಶ ಸಿಗ್ತದೆ. So, ಆಮೇಲೆ ವೇರಿಯಸ್ ಸ್ಕೋಪ್ ತುಂಬ ಸ್ಕೋಪ್ ಇದೆ. ಸೂಪರ್ ಸೂಪರ್ ನೋಡಿ ಈಗ ನೋಡಿ ಈಗ ಚೆನ್ನಾಗಿ ಆನ್ಸರ್ ಕೊಟ್ಟರು. ಸೂಪರ್. ನೆಕ್ಸ್ಟು ಅವಾಯ್ಡ್ ಮಾಡ್ತಾ ಇದ್ದಾನೆ. ಹಾಂ ಆಮೇಲೆ ಲಾಸ್ಟ್ ಕ್ವಶನು ಇದೊಂದು ಕೇಳ್ತಾರೆ. ಹಾಂ ಇದು ಹೇಳಿ, ನೀವು ಹೇಳಿ ಲಾಸ್ಟ್. ಇದು ನಿಮ್ಮ ಈಗ ನೀವು ಸ್ಟೂಡೆಂಟ್ ಇರ್ತೀರಿ, ಈಗ ನಿಮಗೆ ಅನುಭವ ಇರಲ್ಲ. ಡೈರೆಕ್ಟು ನೀವು ಈಗ ಹೋಗಿ ಸೊಸೈಟಿಗೆ ಇಳಿಯುವಂಥದ್ದು ಅಥವಾ ಕೆಲಸಕ್ಕೆ ಹೋಗ್ತೀರಿ. ಅಥವಾ ಇನ್ನು ಕೆಲವ್ರು ಏನು ಮಾಡಿದ್ರು, ಇದು ಯಾರಿಗೆ ಅನ್ವಯಿಸುತ್ತೆ ಅಂತಂದರೆ, ಹಿಂದೆ ಯಾವ್ದಾದ್ರು ಒಂದು ಕಂಪ್ನಿಗೆ ಹೋಗಿದ್ರೆ ಆ ಕಂಪ್ನಿಯಲ್ಲಿ ಯಾರೋ ಇದು ಮಾಡಿರ್ತಾರೋ ಅವರಿಗೆ ನಿದ್ರೆ ಮಾಡ್ತಿದ್ದೀರಲ್ಲ, ಅದು ಎಚ್ಚರಿಕೆ ಆಗಲಿ ಅಂತ. ಹಾಗಾಗಿ ಇದನ್ನ ಯಾಕೆ ಇದು ಮಾಡ್ತಾರೆ ಅಂತಂದರೆ, ಹಿಂದಿನ ನಿಮ್ದು ಏನಾದ್ರು ಅನುಭವ ಇದೆಯಾ ಅಂತ ಕೇಳ್ತಾರೆ. ಹಾಗಾಗಿ ಈ ಕ್ವಶನ್ ಇರುತ್ತೆ ನೋಡಿ. ಇನ್ನೊಂದು ಸರಿ ಹೇಳ್ತೀನಿ, ಇದು ಇಂಪಾರ್ಟೆಂಟ್. ನೀವು ಯಾವ ಲೈಫಲ್ಲಿ ಬರುತ್ತೆ ಇದು ಬಿಡಿ. ಇದು ಒಂದು, ನಿಮ್ಮ ಬಗ್ಗೆ ಹೇಳಿ ಅಂತ ಹೇಳ್ತಾರೆ, ಟೆಲ್ ಮೀ ಯುವರ್ ಸೆಲ್ಫ್. ಎರಡನೇದು, ನಿಮ್ಮ ಸಾಮರ್ಥ್ಯ ಮತ್ತು ದೌರ್ಬಲ್ಯದ ಬಗ್ಗೆ, ನಿಮ್ಮ ಸ್ಟ್ರೆಂತ್ ಏನು, ವೀಕ್ನೆಸ್ ಏನು ಅಂತ ಕೇಳ್ತಾರೆ. ಇದ್ರ ಬಗ್ಗೆ ನಿಮ್ಗೆ ನಾಲೆಡ್ಜ್ ಇರಲಿ. ಮೂರನೇದು, ಈ ಕಂಪನಿ ಅಥವಾ ಈ ಇಲಾಖೆ, ಗೌರ್ಮೆಂಟ್ ಆದರೆ ಇಲಾಖೆ, ಕಂಪನಿ ಆದರೆ ಕಂಪನಿ ಅಥವಾ ಕಾರ್ಖಾನೆಗಳು, ಇಲ್ಲಿಗೆ ಯಾಕೆ ಸೇರ್ಲಿಕ್ಕೆ ಇಷ್ಟಪಡ್ತೀರಿ ಅಂತ ಅಂದ್ಬಿಟ್ಟು ಕ್ವಶನ್ ಕೇಳ್ತಾರೆ. ಇದ್ರ ಬಗ್ಗೆ ನಿಮ್ಗೆ ನಾಲೆಡ್ಜ್ ಇರಲಿ. ನಾಲ್ಕನೇದು, ನೀವು ಸ್ಟೂಡೆಂಟ್ ಆಗಿರೋದು ಡೈರೆಕ್ಟ್ ಹೋದರೆ ನನಗೆ ಅನುಭವ ಇಲ್ಲ ಅಂತ ಹೇಳ್ತೀರಿ. ಕೆಲವರು ಏನಾದ್ರು 1-2 ಕಂಪ್ನಿಗಳು ಚೇಂಜ್ ಮಾಡಿದರೆ ಆವಾಗ ಹಿಂದಿನ ಕಂಪ್ನಿಯಲ್ಲಿ ನೀವು ಏನು ಕೆಲಸ ಮಾಡಿದ್ರೆ ಅದ್ರ ಬಗ್ಗೆ ನೀವು ಮಾಹಿತಿಯನ್ನು ಕೊಡ್ತೀರಿ.